ಸಾಕ್ಷಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಆಮ್ ಸೀಯಿಂಗ್ ಯು ಆಲ್ ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಆ್ಯಂಡ್ ಪದ್ಮಾ ಮ್ಯಾಮ್ ಇಸ್ ಎಕ್ಸೈಟೆಡ್ ಮಕ್ಕಳ. ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ 10ನೇ ತರಗತಿ ಮಕ್ಕಳಿನ ಮತ್ತು ಹಾಗೂ ಆ್ಯಕ್ಚುಲಿ ನಮ್ಮ PU ಮಕ್ಕಳಿನ ದೊಡ್ಡ 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 ಆಸ್ ಸ್ಟೂಡೆಂಟ್ಸ್ ದ ವೆರಿ ಬಿಗ್ ಆ್ಯಕ್ಚುಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ದಟ್ ವಿ ಆಲ್ ಫೇಸ್ ಇಸ್ ದಟ್ ಮ್ಯಾಮ್ ಓದಬೇಕು ಅನ್ನಿಸ್ತಿದೆ ಆದರೆ ಓದೋಕ್ಕಾಗ್ತಿಲ್ಲ, ನನಗೇನಾದರೂ ಸೊಲ್ಯೂಷನ್ ಕೊಡಿ. ಸೊ ಇವಾಗ ಎಷ್ಟು ಜನ ಮಕ್ಕಳು ಜೂನಲ್ಲಿ ಓದ್ಕೊತೀನಿ ಮ್ಯಾಮ್, ನಾನು ಮೇಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಂಡಿದ್ರಿ, ಬಟ್ ಇವತ್ತಿಗೂ ಸ್ಟಾರ್ಟ್ ಮಾಡಿಲ್ಲ, ರೈಟ್? ಐ ನೋ ಸೋ ಮೆನಿ ಸ್ಟೂಡೆಂಟ್ಸ್, ವಿ ಆರ್ ಆಲ್ಮೋಸ್ಟ್ ಅಪ್ರೋಚಿಂಗ್ ಮಿಡ್ ಇಯರ್ ಮಕ್ಕಳ. ನಮ್ಮ ಒಂದು ಮಿಡ್ ಇಯರ್ ಎಕ್ಸಾಮ್ಸ್ ಇನ್ನೇನು ಬಂದೇ ಬಿಡ್ತು. ಸೊ ಕೆಳಗೆ ಕಾಮೆಂಟ್ ಮಾಡಿ ಇಫ್ ಯು ಆರ್ ಒನ್ ಆಫ್ ದೆಮ್. ಓದ್ಕೊಳ್ಬೇಕು ಅನ್ನಿಸ್ತಿದೆ ಮ್ಯಾಮ್, ನನಗೆ ಗೊತ್ತು, ಭಯ ಆಗ್ತಿದೆ, ಐ ಆಮ್ ಸ್ಕೇರ್ಡ್, ಬಟ್ ಐ ಡೋಂಟ್ ನೋ ವಾಟ್ ಟು ಡೂ, ಐ ಡೋಂಟ್ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಇಟ್. ನೆನ್ನೆ ರಾತ್ರಿ ಭಯ ಆಗ್ತಿತ್ತು ಮ್ಯಾಮ್, ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ಚಿಲ್, ರೈಟ್? ಸೊ ಓದಬೇಕು ಅನ್ನಿಸ್ತಿದೆ ಅನ್ನೋ ಮಕ್ಕಳಿಗೆ ನಾನು ಇವತ್ತು ಉಪಾಯವನ್ನು ತೊಗೊಂಬಂದಿದ್ದೀನಿ ಮಕ್ಕಳ. ಸೊ ಈ ಒಂದು ಉಪಾಯ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಮುಂಚೆ ಲೆಟ್ಸ್ ಟಾಕ್ ಅಬೌಟ್ ದ ಪ್ರಾಬ್ಲಮ್. ನೀವು ಯಾವತ್ತು ತನಕ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಲ್ಲ, ಅದಕ್ಕೆ ಸೊಲ್ಯೂಷನ್ನ ಹುಡುಕೋ ಇದು ಆಗಲ್ಲ, ಅರ್ಥ ಆಯ್ತಾ? ಸೊ ಲೆಟ್ಸ್ ಇಮ್ಯಾಜಿನ್ ದಿಸ್, ದೆರ್ ಇಸ್ ಅ ಟ್ರೀ, ಓಕೆ? ಒಂದು ಟ್ರೀ ಇದೆ, ರೈಟ್? ಆ್ಯಂಡ್ ಕೆಳಗಡೆ ರೂಟ್ಸ್ ಇರುತ್ತೆ, ಕರೆಕ್ಟ್? ಬೇರು, ರೂಟ್ಸ್, ರೈಟ್? ಇದೆಲ್ಲ ನಮ್ಮ ರೂಟ್ಸು, ಓಕೆ? ಸೊ ಈ ಒಂದು ಟ್ರೀ ಎಷ್ಟು ಉದ್ದ ಟ್ರೀ ಆಗ್ತಾ ಹೋಗುತ್ತೋ ಅಷ್ಟೇ ನಮ್ಮ ರೂಟ್ಸು ಬೆಳೀತಾ ಹೋಗುತ್ತೆ, ಕರೆಕ್ಟ್? ಏನಾಗುತ್ತೆ, ಈ ಟ್ರೀ ಯಾವಾಗಲೂ ಒಂದು ಆ್ಯಪಲ್ನ ನೀಡುತ್ತೆ, ಓಕೆ? ದಿಸ್ ಇಸ್ ಅನ್ ಆ್ಯಪಲ್ ಟ್ರೀ. ಒಂದು ಸತಿ ಏನಾಗುತ್ತೆ, ರೈತನಿಗೆ ನೋಡಿದಾಗ ಈ ಆ್ಯಪಲ್ ಕೊಳ್ತೋಗಿರುತ್ತೆ, ಆಯಿತಾ? ಈ ಆ್ಯಪಲ್ ಸ್ಪಾಯ್ಲ್ ಆಗಿಬಿಟ್ಟಿರುತ್ತೆ, ಓಕೆ? ಸೊ ಇವಾಗ ಇವನೇನು ಮಾಡ್ತಾನೆ, ಫಸ್ಟ್ ಟೈಮ್ ಹಿಲ್ ಥಿಂಕ್ ಓಕೆ ಲೆಟ್ ಮೀ ಜಸ್ಟ್ ಪ್ಲಕ್ ದಿ ಆ್ಯಪಲ್, ಥ್ರೋ ಇಟ್ ಅವೇ, ಆಯಿತಾ? ಸೊ ನೆಕ್ಸ್ಟ್ ವರ್ಷ ತಿರ್ಗಾ ಹಾಗೆ ಆಗುತ್ತೆ, ತಿರ್ಗಾ ಆ್ಯಪಲ್ ಏನಿದೆ ತಿರ್ಗಾ ಕೊಳ್ತೋಗಿರೋ ಆ್ಯಪಲ್ಲೇ ಬರುತ್ತೆ, ಚೆನ್ನಾಗಿರೋ ಬೆಲೆ ಬರಲ್ಲ, ಅರ್ಥ ಆಯ್ತಾ? ಸೊ ಯಾಕೆ ಈ ಥರ ಆಗ್ತಿದೆ ಮಕ್ಕಳ? ಒಂದು ಪ್ರಾಬ್ಲಮ್ ಏನಿದೆ ಅಲ್ಲ, ಆ ಪ್ರಾಬ್ಲಮ್ ಏನು ಅಂತ ಈ ಅರ್ಥ ಮಾಡ್ಕೊತಿಲ್ಲ, ಆಯಿತಾ? ಸೊ ಪ್ರಾಬ್ಲಮ್ ಏನಿತ್ತು, ಇಲ್ಲಿ ಹಾಕಿರುವಂತಹ ಮಣ್ಣೇನಿದೆ ಅದು ಪ್ರಾಬ್ಲಮ್ ಇತ್ತು, ಇಲ್ಲಿ ಅದರಿಂದ ರೂಟ್ಸ್ ಸರಿಗಿರಲಿಲ್ಲ, ಅದಕ್ಕೆ ಆಹಾರ ಸರಿಗೆ ಹೋಗ್ತಿರ್ಲಿಲ್ಲ. ಬಟ್ ರೈತ ಅದನ್ನು ಅರ್ಥ ಮಾಡ್ಕೊಂಡ ಇಲ್ಲ. ಸೊ ಅದರಿಂದ ಏನಾಯಿತು, ಎವ್ರಿ ಟೈಮ್ ಕೊಳ್ತೋಗಿರೋ ಆ್ಯಪಲೇ ಬರ್ತಿತ್ತು, ಕರೆಕ್ಟ್? ಇದೇ ಥರ ನಿಮ್ಮ ಒಂದು SSLC ಪ್ರಿಪರೇಷನ್ ಕೂಡ, ಅರ್ಥ ಆಯ್ತಾ? ಸೊ FA1 ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂತು, ಅಯ್ಯೋ ಬಿಡು FA2 ಬರುತ್ತೆ ಅಂತ ತಿರ್ಗಾ ನೀವು FA1ಗೆ ಹೆಂಗೆ ಓದ್ಕೊಂಡ್ರೋ ಹಾಗೆ FA2ಗೆ ಓದ್ಕೊತೀರ. ಸೊ ಅವಾಗೇನಾಗುತ್ತೆ, FA2 ಕೂಡ ಅದೇ ಬಂಡವಾಳ, ಅದೇ ರಿಸಲ್ಟ್. ದೆರ್ ಇಸ್ ನೋ ಚೇಂಜ್ ಇನ್ ಯೋರ್ ಎಕ್ಸಾಮ್ ರಿಸಲ್ಟ್ಸ್, ಕರೆಕ್ಟ್? ಬಿಕಾಸ್ ದ ಪ್ರಾಬ್ಲಮ್ ವಾಸ್ ನಾಟ್ ಅಡ್ರೆಸ್ಡ್. We need to identify what the problem is and address the problem. ನೀವು ಯಾವಾಗ ನಿಮ್ಮ ಒಂದು ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ತೀರಾ, ಐಡೆಂಟಿಫೈ ಮಾಡ್ತೀರಾ, ಆವಾಗಲೇ ಹೆಲ್ಪ್ ಆಗೋದು. ಸೊ ಅದೆಲ್ಲ ಬಿಟ್ಬಿಡಿ, ನನ್ನ ಒಂದು ಪರ್ಸ್ನಲ್ ಸ್ಟೋರಿ ಹೇಳ್ತೀನಿ, ಆಯಿತಾ? ಸೊ ಐ ಆಮ್ ಎನ್ ಇಮೋಷ್ನಲ್ ಈಟರ್, okay? When I say emotional eater, a lot of you will realize that emotional eating ಅಂದರೆ ಏನು ಗೊತ್ತಾ? ನನಗೆ ಯಾವಾಗ ದುಃಖ ಆಗುತ್ತೆ, ಯಾವಾಗ ಕೋಪ ಬರುತ್ತೆ, ಯಾವಾಗ ನನಗೆ ಬೇಜಾರಾಗುತ್ತೆ, ಯಾವಾಗ ನಾನು ತುಂಬ ಖುಷಿಯಾಗಿರ್ತೀನಿ, ಎನಿ ಕೈಂಡ್ ಆಫ್ ಹೈ ಇಮೋಷನ್ಸ್ ಇದ್ದಾಗ, ಎಕ್ಸ್ಟ್ರೀಮ್ ಇಮೋಷನ್ಸ್ ಇದ್ದಾಗ ನಾನು ತಿಂತೀನಿ, ನನಗೆ ತಿನ್ಬೇಕು. ಆವಾಗ ಏನು ತಿಂತೀನಿ? ಹೆಲ್ತಿ ಈಟಿಂಗ? ಇಲ್ಲ, ನಂಗೆ ಅವಾಗ ಚಿಪ್ಸು, ಐಸ್ ಕ್ರೀಮು, ಪಾನಿಪೂರಿ, ಭೇಲ್ಪುರಿನೂ ಅಲ್ಲ, ಇನ್ನು ಪಿಜ್ಜಾ, ಬರ್ಗರ್ ಇದನ್ನೆಲ್ಲ ತಿನ್ನೋಕೆ ಆಸೆ ಆಗುತ್ತೆ. ಸೊ ಏನಾಗ್ತಿತ್ತು, ಎವ್ರಿ ಟೈಮ್ ದಿಸ್ ಯೂಸ್ ಟು ಹ್ಯಾಪನ್, ಐ ಯೂಸ್ ಟು ಫೀಲ್ ಗಿಲ್ಟಿ ಆ್ಯಂಡ್ ದೆನ್ ಆಲ್ ಮೈ ಹೆಲ್ತ್ ಆಲ್ಸೋ ಹ್ಯಾಡ್ ಸ್ಟಾರ್ಟೆಡ್ ಗೋಯಿಂಗ್ ಡೌನ್, ರೈಟ್? ಸೊ ದೆನ್ ವಾಟ್ ಹ್ಯಾಪೆಂಡ್ ವಾಸ್ ಐ ರಿಯಲೈಸ್ ದಟ್ ಇಮೋಷ್ನಲ್ ಈಟಿಂಗ್ ಈಸ್ ಡೆಫಿನೆಟ್ಲಿ ಅ ಪ್ರಾಬ್ಲಮ್. ಬಟ್ ಇಮೋಷ್ನಲ್ ಈಟಿಂಗ್ ಹಿಂದೆ ಇರುವಂತಹ ಕಾಸ್, ರೂಟ್ ಕಾಸ್ ಏನಿದೆ ಮಕ್ಕಳ, ದಟ್ ಈಸ್ ಆಫ್ ಮೇಜರ್ ಇದು. ವೈ ಡು ಐ ಇಮೋಷ್ನಲಿ ಈಟ್? ಬಿಕಾಸ್ ನನಗೆ ಆ ಒಂದು ಎನರ್ಜಿ ಏನಿದೆ ಆಫ್ ಹ್ಯಾಪಿನೆಸ್, ಸ್ಯಾಡ್ನೆಸ್, ಆ್ಯಂಗ್ಸೈಟಿ, ಅದನ್ನು ಬೇರೆ ಕಡೆ ಹಾಕಕ್ಕೆ ಬರ್ತಿರ್ಲಿಲ್ಲ. ಸೊ ಇವಾಗ ಏನಾಗುತ್ತೆ, ಇವಾಗ ಆ ಎನರ್ಜಿನ ನಾನು ತಗೊಂಡು ತಿನ್ನೋದ್ರಲ್ಲಿ ಹಾಕ್ತಿದ್ದೆ. So I started identifying what the root cause is. I started writing down every time I felt like overeating or just eating,
ರೈಟ್? ಸೊ ಆವಾಗ ನಾನೇನು ಮಾಡ್ತಿದ್ದೆ, ಬುಕ್ಕಲ್ಲಿ ಬರಿತಾ ನಂಗೊಂದು ಸ್ವಲ್ಪ ರಿಯಲೈಸೇಷನ್ ಆಯಿತು. ಫಾರ್ ಎಕ್ಸಾಂಪಲ್, ಐ ಯೂಸ್ ಟು ರೈಟ್, ಇವಾಗ ನನಗೆ ತಿನ್ನಬೇಕು ಅನ್ನಿಸ್ತಿದೆ, ಇವಾಗ ನನಗೆ ಈ ಥರ ಅನ್ನಿಸ್ತಿದೆ, ಐ ಆಮ್ ಫೀಲಿಂಗ್ ಸ್ಯಾಡ್, ಅದಕ್ಕೆ ಐ ವಾಂಟ್ ಟು ಈಟ್ ಚಿಪ್ಸ್, ಐ ಆಮ್ ಫೀಲಿಂಗ್ ಹ್ಯಾಪಿ, ಅದಕ್ಕೆ ಐ ವಾಂಟ್ ಟು ಈಟ್ ಬರ್ಗರ್. ಈ ಥರ ಬರಿತಾ ಏನಾಯಿತು, ಐ ರಿಯಲೈಸ್ ದಟ್ ಐ ನೀಡ್ ಅ ವೇ ಔಟ್ ಫಾರ್ ದಿಸ್ ಎನರ್ಜಿ ಟು ಗೋ ಔಟ್ ಆಫ್ ಮೈ ಬಾಡಿ. ಆಯಿತಾ? ಒಂದು ದಾರಿ ಬೇಕು ಈ ಒಂದು ಎನರ್ಜಿ, ಈ ಒಂದು ಇದನ್ನು ಆಚೆ ಹಾಕೋದಕ್ಕೆ. ಅದಕ್ಕೆ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡಿಕೊಂಡೆ ಮಕ್ಕಳ. ನೀವು ಯಾರು ಏನು ಮೇಜರ್ ವರ್ಕೌಟ್ ಇರಲಿಲ್ಲ, ಇಟ್ಸ್ ಜಸ್ಟ್ 40 minutes 45 minutes ಆಫ್ ರನ್ನಿಂಗ್ ಐ ಸ್ಟಾರ್ಟೆಡ್ ಡೂಯಿಂಗ್. ಸೊ ಅದರಿಂದ ಏನಾಗ್ತಿತ್ತು, ನಂದು ಕೋಪ ಮತ್ತು ಒಂದು ರೀತಿಯಾದ ಒಂದು ಖುಷಿ, ಎಕ್ಸ್ಟ್ರೀಮ್ ಸ್ಯಾಡ್ನೆಸ್ ಕಡಿಮೆ ಆಯಿತು. ಪ್ಲಸ್ ಅದಕ್ಕೆ ಒಂದು ವೇ ಔಟ್ ಕೂಡ ಸಿಕ್ತು. ಇವಾಗ ಇಮೋಷ್ನಲ್ ಈಟಿಂಗ್ ಮಾಡ್ತಾರಾ ಪದ್ಮಶ್ರೀ ಮ್ಯಾಮು? ಎಸ್, ಇಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ಆಲ್ವೇಸ್ ಗಿವ್ ಯುವರ್ ಸೆಲ್ಫ್ ದಿಸ್ ಕ್ರೆಡಿಟ್ ದಟ್ ಯು ಆರ್ ನಾಟ್ ಪರ್ಫೆಕ್ಟ್. ಆಯಿತಾ? ಬಟ್ ಇಫ್ ಯು ಡೋಂಟ್ ಐಡೆಂಟಿಫೈ ವೇರ್ ದ ಪ್ರಾಬ್ಲಮ್ ಇಸ್, ದಿಸ್ ಕ್ಯಾನ್ ನಾಟ್ ಬಿ ಸಾಲ್ವ್ಡ್. ಆಯಿತಾ? ಸೊ ಇವತ್ತು ಓದಬೇಕು ಅನ್ನಿಸ್ತಿದೆ, ಆದರೆ ಆಗ್ತಿಲ್ಲ, ನಾಟ್ ಪಾಸಿಬಲ್ ಅಂತ ಏನಿದೆ, I want you to sit and understand why is it not possible by you. ನಿಮ್ಮಿಂದ ಇದು ಯಾಕೆ ಪಾಸಿಬಲ್ ಅಲ್ಲ? ರೈಟ್? ರೈಟ್ ದಿಸ್ ಡೌನ್. ಯಾಕೆ ಪಾಸಿಬಲ್ ಇಲ್ಲ ಅಂತ ನೀವು ಬರೆದಿಟ್ಕೊಂಡಾಗ, ರೂಟ್ ಕಾಸ್, ಗೋ ಟು ದ ರೂಟ್ ಕಾಸ್. ಹೆಂಗೆ ರೈತ ರೂಟ್ ಕಾಸ್ಗೆ ಹೋದ, ಪದ್ಮಾ ಮ್ಯಾಮ್ ರೂಟ್ ಕಾಸ್ಗೆ ಹೋದ್ರು, ಹಂಗೆ ನೀವು ಕೂಡ ಯಾಕೆ ಆಗ್ತಿಲ್ಲ ಅದನ್ನು ನೀವು ನಿಮಗೋಸ್ಕರ ಐಡೆಂಟಿಫೈ ಮಾಡ್ಕೊಬೇಕು. ಆಯಿತಾ? ಸೊ ಅದಾದಮೇಲೆ ಆ ಒಂದು ಪ್ರಾಬ್ಲಮ್ನ ಕಂಡುಹಿಡಿದ ಮೇಲೆ ನೀವು ಅದಕ್ಕೆ ಸೊಲ್ಯೂಷನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಬೇಕು. ಆಯಿತಾ? ನಿಮ್ಮ ಸೊಲ್ಯೂಷನ್ ಏನು ಮಕ್ಕಳ? ಇದಕ್ಕೆ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ದ್ಯಾಟ್ ಈಸ್ ದ ಸೊಲ್ಯೂಷನ್. ನೀವು ಕೆಟ್ಟವರಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ ಆಫ್ ಯು ಆರ್ ಗುಡ್. ನನ್ನ ಪ್ರತಿಯೊಂದು ಮಗು ನಮ್ಮ ಪರೀಕ್ಷೆ ಚಾನಲ್ಲು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಕ್ಸಾಮಲ್ಲಿ ಫೇಲ್ ಆಗಬೇಕು ಅಂತ ಮಾತ್ರ ತಲೆಯಲ್ಲಿರಲ್ಲ. ಚೆನ್ನಾಗಿ ಅಂಕಗಳು ಪಡಿಬೇಕು, ಚೆನ್ನಾಗಿ ಮಾರ್ಕ್ಸ್ನ ಪಡಿಬೇಕು ಅನ್ನೋದೇ ಇರುತ್ತೆ. ಸೊ ಐ ವಾಂಟ್ ಯು ಟು ಮೇಕ್ ಶ್ಯೂರ್ ದಟ್ ಯು ಗಿವ್ ಇಟ್ ಯೋರ್ ಬೆಸ್ಟ್. ಎಸ್, ಕ್ಯಾನ್ ವಿ ಡೂ ದ್ಯಾಟ್ ಫ್ರಮ್ ಟುಡೇ? ಐಡೆಂಟಿಫೈ ದ ರೂಟ್ ಕಾಸ್ ಆ್ಯಂಡ್ ಟೆಲ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್, ಯಾಕೆ ಈ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿತ್ತು ಆ್ಯಂಡ್ ಈ ಪ್ರಾಬ್ಲಮ್ ಏನು? ಮ್ಯಾಮ್ ನನಗದು ಓಕೆ, ಫಸ್ಟ್ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ಕೊ, ಆಮೇಲೆ ಸೊಲ್ಯೂಷನ್ ಯು ಹ್ಯಾವ್ ಟು ಗೆಟ್ ಇಟ್ ಫಾರ್ ಯೋರ್ ಸೆಲ್ಫ್. ನೀನು ಟೀಚರ್ಸು, ಪರೀಕ್ಷೆ ಟೀಚರ್ಸು, ಸ್ಕೂಲ್, ನಾವೆಲ್ಲ ಬರೀ ಸಪೋರ್ಟ್ ಮಾಡ್ತೀವಿ ನಿಮಗೆ. ಅರ್ಥ ಆಯ್ತಾ? ನಿಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡ್ತಾರೆ. ಆ ರೂಟ್ ಕಾಸ್ ತನಕ ಹೋಗಿ ಅದೇನು ನಡೀತಿದೆ ಅಂತ ಅರ್ಥ ಮಾಡಿಕೊಂಡು ಸ್ಟಾರ್ಟ್ ಸಾಲ್ವಿಂಗ್ ಇಟ್. ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಆಯಿತಾ? ಆ್ಯಂಡ್ ಇದೇ ಥರ ಮಕ್ಕಳ, ಇದೇ ಥರ ನಾನು ಸಾಕಷ್ಟು ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ಸ್ ಮೇಲೆ ಕ್ಲಾಸಸ್ನ ಮಾಡ್ತೀನಿ. ಸೊ ಇದಕ್ಕೋಸ್ಕರ ನೀವೇನು ಮಾಡಬೇಕು ಮಕ್ಕಳ, ಇದೆಲ್ಲ ಹೆಲ್ಪ್ಫುಲ್ ಯಾವಾಗ ಆಗೋದು, ನೀವು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಂದು ಪ್ರಾಬ್ಲಮಿನ ಸೊಲ್ಯೂಷನ್ ನಮ್ಮ ಹತ್ರ ಇದೆ. ಓಕೆ? ಸೊ ಅದ್ರ ಜೊತೆಗೆ ಹೋಗಿ ಪ್ರಥಮ ಬ್ಯಾಚಸ್ನ ಜಾಯಿನ್ ಆಗಿ, ದಟ್ ವಿಲ್ ರಿಯಲಿ ಹೆಲ್ಪ್ ಯು ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಟಾಪಿಕ್ ಜೊತೆ. ಬಟ್ ನಾನು ಇವತ್ತು ಹೇಳಿದ್ದೀನಲ್ಲ, ನಿಮ್ಮ ಪ್ರಾಬ್ಲಮ್ ಅದನ್ನ ಕೆಳಗೆ ಕಾಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.